ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ ಎನ್ಯುಮರೇಷನ್ ಫಾರಮ್ನ ತುಂಬೋದು ಹೇಗೆ. ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ, ಸರಿಯಾಗಿ ಎಲ್ಲಿಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ರಾಜ್ಯ ಚುನಾವಣಾ ಆಯೋಗ ಇದೊಂದು ಫಾರಮ್ನ ಪ್ರತಿಯೊಬ್ಬರಿಗೂ ಕೂಡ BLO ಮುಖಾಂತರ ಹಂಚೋ ರೀತಿ ಅದನ್ನು ಯಶಸ್ವಿಯಾಗಿ ಮಾಡಿದೆ. ಆದರೆ ಈ ಒಂದು ಫಾರ್ಮ್ನ ತುಂಬಲಿಕ್ಕೆ ಹೋದಾಗ ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ವಿದ್ಯಾವಂತರಿಗೆ ಕೂಡ ಕನ್ಫ್ಯೂಸ್ ಆಗ್ತಾಯಿದೆ. ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಅವಿದ್ಯಾವಂತರಿಂದ ಇರೋದ್ರಿಂದ ಈ ಒಂದು ಫಾರಮ್ನ ತುಂಬಲಿಕ್ಕೆ ಹೋದಾಗ ಈಗ ಪ್ರಸ್ತುತ ಡೀಟೇಲ್ಸ್ನ ಫಿಲ್ ಮಾಡ್ತಾ ಇದ್ದಾರೆ. ಈ ಫಾರಮಲ್ಲಿ 2002ರ ಮತದಾರರ ಪಟ್ಟಿಲಿ ಹೆಸರಿಲ್ಲದವರು ಬೇರೆ ಥರ ತುಂಬಬೇಕು, ಹೆಸರಿದ್ದವರು ಬೇರೆ ಥರ ತುಂಬಬೇಕು, ಎರಡರಲ್ಲೂ ಕೂಡ ಹೆಸರಿಲ್ಲದೆ ಇದ್ದವರು ಇನ್ನೊಂದು ಥರ ತುಂಬಬೇಕು. ಈ 3 ಕಾಲಮ್ಗಳನ್ನ ತುಂಬಬೇಕಾಗ್ತದೆ. ಇಲ್ಲಿ ತುಂಬ ಜನರುಗಳು ತಮ್ಮ ಸಮಸ್ಯೆಗಳನ್ನ ಕಮೆಂಟಲ್ಲಿ ಹೇಳ್ಕೊಂಡಿದ್ದೀರಾ. ಆ ಎಲ್ಲ ಕಮೆಂಟ್ಸ್ಗಳಿಗೆ ನಾನು ಈ ಒಂದು ವೀಡಿಯೋದಲ್ಲಿ ಉತ್ತರ ಕೊಟ್ಕೊಂಡು ಹೋಗ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸ್ನೇಹಿತರ ಮೊದಲನೇ ಕ್ವಶನ್ ಬಂದು, ನಾನೆಲ್ಲ ಸಾಧ್ಯವಾದಷ್ಟು ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಹೆತ್ತವರು ಈಗ ಇಲ್ಲ ಸರ್, ಅವರು 5 ವರ್ಷಗಳ ಹಿಂದೆ ನಿಧನರಾದವರು. ಆದ್ದರಿಂದ ನಾನು ಯಾವ ವರ್ಗವನ್ನು ಆಯ್ಕೆ ಮಾಡಬೇಕು? ನೀವು 2002ರ ಮತದಾರರ ಪಟ್ಟಿಲಿ ನಿಮ್ಮ ಹೆಸರಿತ್ತು ಅಂದರೆ ನೀವು 2002ರ ಮತದಾರರ ಪಟ್ಟಿಲಿ ನಿಮ್ಮ ಹೆಸರಲ್ಲಿ ಏನು ಡೀಟೇಲ್ಸ್ ಇದೆ ಅದನ್ನು ಎಂಟ್ರಿ ಮಾಡಿ. 2002ರ ಮತಪಟ್ಟಿಲಿ ನಿಮ್ಮ ಹೆಸರಿಲ್ಲ ಅಂದರೆ ನಿಮ್ಮ ಹೆತ್ತವರ ಡೀಟೇಲ್ಸು ಅವಾಗಿರುತ್ತೆ ಮತದಾರರ ಪಟ್ಟಿಲಿ. ಆ ಒಂದು ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ. ಇಷ್ಟೇ ಸಿಂಪಲ್ಲು. ನಂತರ ನೆಕ್ಸ್ಟ್ ಕ್ವಶನ್ ಬಂದು, ಹೌ ಟು ಡೌನ್ಲೋಡ್ ದಿಸ್ ಫಾರಮ್ ಅಂದರೆ ಈ ಫಾರಮ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ. ಎನ್ಯುಮರೇಷನ್ ಫಾರಮ್ನ ಇದು ಆನ್ಲೈನಲ್ಲಿ ಮಾಡಲಿಕ್ಕಾಗಲ್ಲ. ಮನೆಗೆ ಬಂದು ಆಫ್ಲೈನಲ್ಲಿ ನಿಮ್ಮ BLOಗಳು ಕೊಡ್ತಾರೆ, ಆವಾಗ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು, ಸರ್ ಮೈ ಮದರ್ ಡೈಸ್ ಇನ್ 1988. ನಮ್ಮ ತಾಯಿ ತೀರ್ಕೊಂಡು 1988 ಆಗಿದೆ. ಬಹುತೇಕ ಈ ಒಂದು ಫಾರಮ್ನ ಕನ್ನಡದಲ್ಲಿ ತುಂಬೋದ್ರಿಂದ ನಾನು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನಮ್ಮ ತಾಯಿ 1988ರಲ್ಲಿ ನಿಧನರಾದರು, ತಂದೆ 1998ರಲ್ಲಿ ನಿಧನರಾದರು. ಆಗ ನನಗೆ ಉದ್ಯೋಗಕ್ಕೆ ನೇಮಕವಾಯಿತು. ಆದ್ದರಿಂದ ನಾನು ಚುನಾವಣಾ ಕರ್ತವ್ಯದಲ್ಲಿದ್ದೆ ಮತ್ತು 2002ರಲ್ಲಿ ನನ್ನ ಹೆಸರು ಇರಲಿಲ್ಲ. ಆದರೆ ಈಗ ನಾನು ಗುರುತಿನ ಚೀಟಿ ಪಡೆದು 2024ರ ಚುನಾವಣೆಗಳಲ್ಲಿ ವೋಟ್ ಮಾಡಿದ್ದೀನಿ. ನಾನು ಯಾವ ರೀತಿ ಈ ಒಂದು ಫಾರಮ್ನ ಭರ್ತಿ ಮಾಡಬೇಕು ಅಂತ ಕೇಳಿದ್ದೀರಾ. ನೀವಿಲ್ಲಿ 1998ರಲ್ಲಿ ನಿಮ್ಮ ತಂದೆ ತೀರ್ಕೊಂಡ್ರಲ್ಲ, ಅದಕ್ಕಿಂತ ಮೊದಲು ಅವ್ರದ್ದು ವೋಟರ್ ಲಿಸ್ಟ್ ಇರುತ್ತೆ. ಆ ಒಂದು ಲಿಸ್ಟು 2002ರ ಮತದಾರರ ಪಟ್ಟಿಲೂ ಕೂಡ ಬಂದಿರುತ್ತೆ. ಆ ಒಂದು ಲಿಸ್ಟಲ್ಲಿ ನಿಮ್ಮ ತಂದೆ ತಾಯಿಲಿ ಯಾರೊಬ್ಬರು ಕೂಡ ಒಬ್ಬರದು ನೀವು ಎಂಟ್ರಿ ಮಾಡಿ ಆ ಒಂದು ಫಾರಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್ಲು. ಒಂದು ವೇಳೆ 2002ರಲ್ಲೂ ಕೂಡ ನಿಮ್ಮ ತಂದೆ ತಾಯಿದು ಹೆಸರು ಡಿಲೀಟ್ ಆಗಿತ್ತು ಅಂದರೆ ನೀವು ಕೆಳಗಡೆ ಒಂದು ಕಾಲಮ್ ಇರುತ್ತೆ, ಅದನ್ನು ಫಿಲಪ್ ಮಾಡಿ ಕೊಡಬೇಕು. ನಂತರ ಬಂದು ನೆಕ್ಸ್ಟ್ ಪ್ರಶ್ನೆ ಬಂದು, ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡಲ್ಲಿ ಇರೋದು ಹಾಕಬೇಕಾ ಅಥವಾ ವೋಟರ್ ಲಿಸ್ಟ್ನಲ್ಲಿ ಇರೋದು ಹಾಕಬೇಕಂತ. ಇಲ್ಲಿ ಕೆಳಗಡೆ ನಿಮ್ಮ ಪರ್ಸನಲ್ ಡಾಟಾ ಎಂಟ್ರಿ ಮಾಡ್ತಿರಲ್ಲ, ಆ ಒಂದು ಕಾಲಮ್ಗೆ ಆಧಾರ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತನ್ನ ಹಾಕಿ ನೀವು ಸಬ್ಮಿಟ್ ಮಾಡಿ ಸೈನ್ ಮಾಡಿಕೊಡ್ಬೇಕಾಗ್ತದೆ ನಿಮ್ಮ BLOಗಳಿಗೆ. ತದನಂತರ ಕೆಳಗಡೆ ಪ್ರಶ್ನೆ ಬಂದು, ಕೆನ್ ಯು ಫಿಲ್ ಇನ್ ಇಂಗ್ಲೀಷಲ್ಲಿ ಫಿಲ್ ಮಾಡ್ಬೋದು ಅಂತ ಕೇಳಿದ್ದೀರಾ. ಇಂಗ್ಲೀಷಲ್ಲಿ ಫಿಲ್ ಮಾಡಲಿಕ್ಕಾಗಲ್ಲ, ಕನ್ನಡದಲ್ಲೇ ಫಿಲ್ ಮಾಡಬೇಕು. ಹಾಗೆಯೇ ಮುಂದಿನ ಕ್ವಶನ್ ಕೇಳಿದ್ದೀರಾ, ಅದು ಸರಿಯಾಗಿ ಅರ್ಥ ಆಗಿಲ್ಲ, ಅದರಿಂದ ಆನ್ಸರ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಇಂಗ್ಲೀಷಲ್ಲಿದೆ, ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡ್ಕೊತಾ ಇದ್ದೀನಿ. ನಾವು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಹುದೇ? ಬೇಜವಾಬ್ದಾರಿಯಿಂದ ಮತ ಚಲಾಯಿಸಲು ಸಮಯ ವ್ಯರ್ಥ ಮಾಡಲು ಬಯಸುವುದಿಲ್ಲ. ಚುನಾವಣಾ ಸಂದರ್ಭದ ಹೊರತುಪಡಿಸಿ ಬೇರೆ ಯಾವುದೇ ಪುರಾವೆ ಇಲ್ಲದ ವೋಟರ್ ID ಅಗತ್ಯವಿದೆಯೇ? ಖಂಡಿತವಾಗಿಯೂ ಅಗತ್ಯ ಇದೆ ಸರ್. ಏನಕ್ಕೆಂದರೆ ಈ ಒಂದು SIR ಮುಗಿದ ನಂತರ ವೋಟರ್ IDಗೆ ಬಹಳ ಉತ್ತಮವಾದ ರೆಸ್ಪಾನ್ಸ್ ಸಿಗುತ್ತೆ. ಯಾಕಂದರೆ ಈ ಒಂದು ವೋಟರ್ IDನ ಪ್ರತಿಯೊಂದು ಸರ್ಕಾರಿ ಯೋಜನೆಗಳಿಗೆ ಲಿಂಕ್ ಮಾಡೋದ್ರಿಂದ ಈ ಒಂದು ವೋಟರ್ ID ಕಾರ್ಡ್ನ ಉಳಿಸ್ಕೋಬೇಕಾದ್ದು ಪ್ರತಿಯೊಬ್ಬರ ಭಾರತೀಯರ ಕರ್ತವ್ಯವಾಗಿರ್ತದೆ. ಅದರಿಂದ ನೀವು ಈ ಒಂದು ಎನ್ಯುಮರೇಷನ್ ತುಂಬಿ ಕೊಡಬೇಕಾಗ್ತದೆ. ತದನಂತರ ಕೆಳಗಡೆ ಬಂದು, ವೋಟರ್ ID ನಂಬರ್ ಚೇಂಜ್ ಆಗುತ್ತಾ? ಇಲ್ಲ, ಚೇಂಜ್ ಆಗಲ್ಲ. ಸೇಮ್ ಓಲ್ಡ್ ವೋಟರ್ ID ನಂಬರೇ ಇರುತ್ತೆ. ಕೇವಲ ನಿಮ್ಮ ಕುಟುಂಬದೊಂದಿಗೆ ಮ್ಯಾಪಿಂಗ್ ಮಾಡ್ತಾರೆ ಅಷ್ಟೇ. ತದನಂತರ ನೆಕ್ಸ್ಟ್ ಕ್ವಶನ್ ಬಂದು, ಸರ್ ಇಫ್ ಯು ಕ್ಲಿಕ್ ಆನ್, ಸರ್ ಕೊನೆ SIR ಕ್ಲಿಕ್ ಮಾಡಿದರೆ ಈ ರೋಲ್ ಓಪನ್ ಆಗುತ್ತಿದೆ ಮತ್ತು ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಮತ್ತೆ ಮೂಲಪುಟಕ್ಕೆ ಹಿಂತಿರುಗ್ತದೆ. ಇದು ಸರ್ವರ್ ಪ್ರಾಬ್ಲಮ್ಮು. ಯಾಕಂದರೆ ಚುನಾವಣಾ ಆಯೋಗದಿಂದ ತುಂಬ ಎರರ್ ಬರ್ತಾಯಿದೆ. ನೀವು ಪದೇ ಪದೇ ಟ್ರೈ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಕ್ವಶನ್ ಬಂದು, ಸರ್ 2002ಅಲ್ಲಿ ಫಾದರ್ ನೇಮ್ ಬೇರೆ ಇದೆ ಆ್ಯಂಡ್ ಇವಾಗ ಬೇರೆ ಇದೆ. ಫಾರಮಲ್ಲಿ ಏನು ಫಿಲ್ ಮಾಡಬೇಕು? ನೀವು 2002ರಲ್ಲಿ ಏನು ತಪ್ಪೇ ಹೆಸರು ಇದ್ದರೂ ಕೂಡ ಅದನ್ನೇ ಕೂಡ ಇವತ್ತಿನ ಫಾರಮಲ್ಲೂ ಕೂಡ ಫಿಲ್ ಮಾಡಬೇಕಾಗುತ್ತೆ. ಇದು ವೆರಿ ಸಿಂಪಲ್ಲು. ನಂತರ ಹೌ ಟು ನೋ ವಿಚ್ ಪಾರ್ಟ್ ನಂಬರ್ ಐ ನೀಡ್ ಡೌನ್ಲೋಡು ಅಂದರೆ ನಾನು ಅದ್ರ ವೀಡಿಯೋ ಮಾಡಿದ್ದೀನಿ, ಆ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. ಇವರು ತುಂಬ ಬರೆದಿದ್ದಾರೆ, ಅದನ್ನು ಕನ್ನಡ ಕನ್ವರ್ಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನು ಬರೆದಿದ್ದಾರೆ ಅಂದರೆ, ಬೆಂಗಳೂರಿನಲ್ಲಿ 30% ಕನ್ನಡಿಗರು ಇರೋದು, 70% ಜನರಿಗೆ ಫಾರ್ಮ್ ಭರ್ತಿ ಮಾಡಲು ಕಷ್ಟ ಆಗ್ತಿದೆ. ಇದನ್ನು ಸರಳವಾಗಿ ಮಾಡಲು ವಿನಂತಿಸ್ತೀವಿ ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಮತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಸ್ನೇಹಿತರಲ್ಲಿ ಮೈ ವೋಟರ್ ಲಿಸ್ಟ್ 2002 ವಾಸ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆ್ಯಂಡ್ ನೋ ಐ ಹ್ಯಾವ್ ಎ ವೋಟರ್ ಲಿಸ್ಟ್ ಇನ್ ಬೆಂಗಳೂರು. ಹೌ ಟು ಫಿಲ್ ದ ಫಾರ್ಮ್? ಸ್ನೇಹಿತರೆ ಸಿಂಪಲ್, ಏನಿಲ್ಲ. ನೀವು 2002ರ ವೋಟರ್ ಲಿಸ್ಟ್ ಶಿವಮೊಗ್ಗ ಇದೆಯಲ್ಲ, ಆ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಿ. ಈಗ ಪ್ರಸ್ತುತ ನೀವು ಎಲ್ಲೇ ಇರ್ಬೋದು, 2002ರ ವೋಟರ್ ಲಿಸ್ಟ್ ಎಲ್ಲಿದೆಯೋ ಆ ಒಂದು ವೋಟರ್ ಲಿಸ್ಟ್ನ ಡೀಟೇಲ್ಸ್ನ ಆ ಒಂದು ಫಾರಮ್ನ ಎಡಭಾಗಕ್ಕೆ ಫಿಲ್ ಮಾಡಿ ನೀವು ಕೆಳಗಡೆ ಬಂದು ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಈ ಒಂದು ಫಾರಮ್ನ ನಿಮ್ಮ BLOಗಳಿಗೆ ಕೊಡಬೇಕಾಗ್ತದೆ. ವೆರಿ ಸಿಂಪಲ್ಲು. ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾಯಿತು ಅಂದರೆ, ಆ ಒಂದು ಕ್ವಶನ್ ನೋಡಿ ಈ ರೀತಿ ಇದೆ. ಸರ್ ಆನ್ಲೈನಲ್ಲಿ 2002ರ ಲಿಸ್ಟು ಇಲ್ಲದೇ ಇರೋರು ಆನ್ಲೈನಲ್ಲಿ ಹೇಗೆ ಫಿಲ್ ಮಾಡಬೇಕು? ಈ ಒಂದು ಮಾಹಿತಿ ನನಗೂ ಇನ್ನೂ ಕೂಡ ಕರೆಕ್ಟಾಗಿ ತಿಳಿದಿಲ್ಲ. ನಾನು ಆನ್ಲೈನಲ್ಲಿ 2002ರ ಲಿಸ್ಟ್ ಇದ್ದವರು ಯಾವ ರೀತಿ ಫಿಲ್ ಮಾಡಬೇಕು ಅಂತ ವೀಡಿಯೋ ಮಾಡಿದ್ದೀನಿ.
ಇದನ್ನು ಮುಂದೆ ವೀಡಿಯೋ ಮಾಡ್ತೀನಿ. ನಂತರ ಡೇಟ್ ಆಫ್ ಬರ್ತು ವಿಚ್ ಶುಡ್ ರೈಟ್, ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಕೇಳಿದ್ದಾರೆ. ಆಧಾರ್ ಕಾರ್ಡ್ ಇರುವಂತೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ನಂತರ ಕೆಳಗಡೆ ಬಂತು ಅಂದರೆ ಸರ್ ರಾಜರಾಜೇಶ್ವರಿ ಕಾನ್ಸ್ಟಿಟ್ಯೂಯೆನ್ಸಿದು ಬರ್ತಾನೆ ಇಲ್ಲ. ಹೌದು, ಕೆಲವು ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆಗಳು ಓಪನೇ ಆಗ್ತಾಯಿಲ್ಲ. ಅದು ಚುನಾವಣಾ ಆಯೋಗದ ಒಂದು ಎಡವಟ್ಟು ಅಂತಲೇ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮೈ ಫಾದರ್ ಈಸ್ 2022 ಅಂತ ಮಾಡಿದ್ದಾರೆ. ಅದು ಮೋಸ್ಟ್ಲಿ 2002 ಇರಬೇಕು. 2002ರ ಪಟ್ಟಿಯಲ್ಲಿ ನನ್ನ ತಂದೆಯನ್ನು ಗಂಡ ಎಂದು ಉಲ್ಲೇಖಿಸಲಾಗಿದೆ, ಏನು ಮಾಡಬೇಕು ಅಂತ. ಇದನ್ನು BLOಗಳು ಕೇಳ್ಕೊಳ್ಳಿ. ಯಾಕಂದರೆ ಚುನಾವಣಾ ಆಯೋಗ ಹೇಳಿರೋ ಪ್ರಕಾರ 2002ರಲ್ಲಿ ಏನಂತ ತಪ್ಪಿದೆಯೋ ಅದೇ ತಪ್ಪನ್ನು ಕೂಡ ಈ ಒಂದು ಫಾರಮಲ್ಲಿ ಭರ್ತಿ ಮಾಡಿ ಅಂತ ಹೇಳಿದೆ. ಅದೇ ರೀತಿ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ನಾವು ಕೊಡೋಕ್ಕಾಗಲ್ಲ. ತದನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾಯಿತು ಅಂದರೆ ಇಲ್ಲಿ ಐ ಆಮ್ ನಾಟ್ ಹ್ಯಾವಿಂಗ್ ಎ 2002. ನನಗೆ 2002ರ ಮತದಾನದ ಕಾರ್ಡ್ ಇಲ್ಲ. ನನ್ನ ಮತ ಚಲಾಯಿಸಿದ ಸ್ಥಳವನ್ನು ಮರೆತಿದ್ದೇನೆ. ನಾನು ಏನು ಮಾಡಿ, ನಿಮ್ಮದು 2002ಅಲ್ಲಿ ವೋಟರ್ ಲಿಸ್ಟ್ ಇಲ್ಲ, ಹಾಗೆ ನಿಮ್ಮ ತಂದೆ ತಾಯಿಯವ್ರದ್ದು ಇಲ್ಲ ಅಂದರೆ ನಿಮಗೆ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಕೆಳಗಡೆ ಸಿಗ್ನೇಚರ್ ಮಾಡಿ ನಿಮ್ಮ BLOಗಳಿಗೆ ಕೊಡಿ. ನಿಮಗೆ ಈ ಒಂದು SIR ಕಾರ್ಯ ಈ ತಿಂಗಳು 29 ಕ್ಲೋಸ್ ಆಗುತ್ತೆ. ಮುಂದಿನ ತಿಂಗಳು ಆಗಸ್ಟ್ 5ನೇ ತಾರೀಕು ಒಂದು ಕರಡು ಪ್ರತಿ ಅಂತ ಬಿಡ್ತಾರೆ. ಯಾರ ಮತದಾರರು ದಾಖಲಾತಿಗಳು ಕೊಟ್ಟಿಲ್ಲ ಅವರು ಸರ್ಕಾರ ನಿಗದಿ ಮಾಡಿರುವ 11 ದಾಖಲಾತಿಗಳ ಪೈಕಿ ಒಂದು ದಾಖಲಾತಿನ ಕೊಟ್ಟು ಅವರು ತಮ್ಮ ವೋಟರ್ ID ಕಾರ್ಡ್ನ ಉಳಿಸ್ಕೋಬೋದು. ಹಾಗೆಯೇ ಕೆಳಗಡೆ ಬಂದು ಕೆಳಗಿನ ಫೀಲ್ಡ್ ತುಂಬುವಾಗ ಹೊಸ ಪಟ್ಟಿಯಲ್ಲಿದ್ದ ಹಾಗೆ ತಂದೆ ತಾಯಿ ಸಂಗಾತಿ ಹೆಸರು ಕೊಡಬೇಕಾ? ಹೌದು, ಹೊಸ ಪಟ್ಟಿಯಲ್ಲಿ ಇದೇ ರೀತಿ ಕೊಡಬೇಕು. ಅದರಲ್ಲಿ ಅದು ಕರೆಂಟ್ ಡೀಟೇಲ್ಸು ಅಂದರೆ ಪ್ರಸ್ತುತ ಡೀಟೇಲ್ಸ್ನ ಅಲ್ಲಿ ಎಂಟ್ರಿ ಮಾಡಬೇಕು. ನಂತರ ನೆಕ್ಸ್ಟ್ ಪ್ರಶ್ನೆ ಬಂದು ಸರ್ ಅಬೌಟ್ ದ ಬ್ಲಾಕ್ ಅಂತ ಬರ್ತಾ ಇದೆ, ಏನು ಮಾಡಬೇಕು? ಇದು ಸರಿಯಾಗಿ ಅರ್ಥ ಆಗಲಿಲ್ಲ ನನಗೆ, ಅದರಿಂದ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಬಂದು ಸರ್ ಐ ಡೋಂಟ್ ಹ್ಯಾವ್ ಎ ವೋಟರ್ ID. ನನ್ನ ಹತ್ರ ವೋಟರ್ ID ಕಾರ್ಡ್ ಇಲ್ಲ 2002ರದು. ಅಲ್ಲಿ 22 ಅಂತ ಹಾಕಿದ್ದಾರೆ, ಅದು ಮಿಸ್ ಆಗಿ ಹಾಕಿರೋದಂಥದ್ದು. ನಾನು ಏನು ಮಾಡಬೇಕು? 2002ರಲ್ಲಿ ನಿಮ್ಮದು ವೋಟರ್ ID ಇಲ್ಲ, ನೋ ಪ್ರಾಬ್ಲಮ್. ನಿಮ್ಮ ತಂದೆ ತಾಯಿಯವ್ರ ವೋಟರ್ ID ಇದ್ದರೆ ಅವ್ರ ಡೀಟೇಲ್ಸ್ನ ನೀವು ಹಾಕಬೇಕು. ಸರ್ ಸರ್ಚ್ ಬೈ ನೇಮ್ ಬರ್ತಾಯಿಲ್ಲ. ಸರ್ಚ್ ಬೈ ನೇಮು ತುಂಬ ಸರಿ ಎರರ್ ಬರುತ್ತೆ. ಯಾಕಂದರೆ ಸರ್ವರ್ ಪ್ರಾಬ್ಲಮ್ಮು ತುಂಬ ಕಡೆ ಈ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ತಾ ಇರೋದ್ರಿಂದ ಆ ಒಂದು ಎರರ್ ಬರ್ತಾಯಿದೆ. ನಿಧಾನವಾಗಿ ಸರ್ಚ್ ಮಾಡಿ. ತುಂಬ ಧನ್ಯವಾದಗಳು ಸರ್, ಈ ಆಪ್ಷನ್ ಈಸಿ ಇದೆ. ಅಂದರೆ ನಾನು ಹೆಸರು ಮುಖಾಂತರ ವೋಟರ್ ID ಹುಡ್ಕೋದ್ರ ಬಗ್ಗೆ ತಿಳಿಸಿದ್ದೆ, ಅದಕ್ಕೋಸ್ಕರ ಅವರು ಧನ್ಯವಾದಗಳು ತಿಳಿಸಿದ್ದಾರೆ. ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾಯಿತು ಅಂದರೆ ಸರ್ ಎನ್ಯುಮರೇಷನ್ ಫಾರಮ್ ಆನ್ಲೈನಲ್ಲಿ ಯಾವಾಗ ಫಿಲ್ ಮಾಡ್ಬೋದು? ಇನ್ ಕೇಸ್ BLO ಬರಲಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಯಾವಾಗ ಬೇಕಾದ್ರೂ ಫಿಲ್ ಮಾಡ್ಬೋದು. ಅಂದರೆ ಈ ತಿಂಗಳು 29ರೊಳಗೆ ನೀವು ಫಿಲಪ್ ಮಾಡಿ ಕಂಪ್ಲೀಟ್ ಮಾಡಬೇಕಾಗ್ತದೆ. ಯಾವುದು ಬರಲಿಲ್ಲ ಪ್ಲೀಸ್ ನೋಟ್ ಅಂದರೆ ಅಲ್ಲಿ ಸರ್ವರ್ ಯಾರು ಬರ್ತಾಯಿದೆ ವೋಟರ್ ID ಕಾರ್ಡ್ ಡೌನ್ಲೋಡ್ ಮಾಡೋ ಅಂಥದ್ದು, ಅದಕ್ಕೋಸ್ಕರ ಆ ಒಂದು ಕಾಮೆಂಟ್ ಮಾಡಿದ್ದಾರೆ. ಕ್ಯಾನ್ ಎನಿ ಒನ್ ಪ್ಲೀಸ್ ಟೆಲ್ ಮಿ ಹೌ ಟು ಡೌನ್ಲೋಡ್ ದಿಸ್ ಫಾರ್ಮ್? ಆನ್ಲೈನಲ್ಲಿ ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗಲ್ಲ, ಆನ್ಲೈನ್ ಆಪ್ಷನ್ ಇಲ್ಲ. ಮನೆ ಬಾಗಿಲಿಗೆ BLOಗಳು ಬಂದು ಕೊಡ್ತಾರೆ, ಆ ಒಂದು ಫಾರಮ್ನ ಫಿಲಪ್ ಮಾಡಿ ಕೊಡಬೇಕಷ್ಟೇ ನೀವು. ಸರ್ ನಮ್ಮ ಫಾದರ್ ವೋಟರ್ ID ಅಲ್ಲಿ KT00. ಹೌದು, ಓಲ್ಡ್ ವೋಟರ್ IDಲಿ ಈ ರೀತಿ ನಿಮ್ಮ ವೋಟರ್ ID ಸಂಖ್ಯೆ ಬರ್ತಾಯಿದೆ. ಬಟ್ಟು ನೀವೀಗ ಎಂಟ್ರಿ ಮಾಡಬೇಕಾದಾಗ ಹಳೆ ವೋಟರ್ ID ಸಂಖ್ಯೆನೇ ಹಾಕಬೇಕು. ಹಾಕೋಂಗಿದ್ರೆ ಹಾಕಿ, ಇಲ್ಲಾಂದರೆ ಖಾಲಿ ಬೇಕಾದ್ರೆ ಬಿಡ್ಬೋದು. ಹೌ ಟು ಚೇಂಜ್ ಅವರ್ ಫೋಟೋ ಇನ್ SIR ಆನ್ಲೈನ್ ಅಪ್ಲಿಕೇಶನ್ ಸರ್? ನೀವೇನಿಲ್ಲ, ನಿಮ್ಮದು ಫೋಟೋನ ನಿಮ್ಮ ಮೊಬೈಲಲ್ಲಿ ಸೆರೆ ಹಿಡಿದು ಅಲ್ಲಿ ಚೂಸ್ ಫೋಟೋ ಮಾಡಿ ಅಪ್ಲೋಡ್ ಮಾಡಿ, ಸಿಂಪಲಾಗಿ ತೊಗೊಳುತ್ತೆ. ತುಂಬ ಜನ ತೊಗೊಳ್ತಾ ಇಲ್ಲ ಅಂತ ಕಾಮೆಂಟ್ ಮಾಡ್ತಾಯಿದ್ದೀರಾ. ಹೌ ಟು ಡೌನ್ಲೋಡ್ ಫಾರಮ್ಸ್ ಮೊದಲೇ ಹೇಳಿದ್ರೈತಿ, ಇದು ಆನ್ಲೈನಲ್ಲಿ ಈ ಒಂದು ಫಾರಮ್ ಸಿಗೋಲ್ಲ. ನೀವು ಆಫ್ಲೈನ್ ಅಂದರೆ ನಿಮ್ಮ ಮನೆ ಬಾಗಿಲಿಗೆ BLOಗಳು ಬಂದು ಕೊಡ್ತಾರೆ. ಆ ಒಂದು ಫಾರಮ್ನ ಫಿಲಪ್ ಮಾಡಿ ನೀವು ವಾಪಸ್ ಅವ್ರಿಗೆ ಕೊಡಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಹಸ್ಬೆಂಡ್ ಮದರ್ 2002ರ ಲೀಸ್ಟಲ್ಲಿ ಇಲ್ಲ. ಫಾದರ್ ಆ್ಯಂಡ್ ತಾತ ಆ್ಯಂಡ್ ಅಜ್ಜಿ ಡೆತ್ ಆಗಿದ್ದಾರೆ. ಇವಾಗ ನಾನು ರೈಟ್ ಸೈಡಲ್ಲಿ ಯಾವುದು ಫಿಲಪ್ ಮಾಡಬೇಕು? ಅಂದರೆ ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ. ಅಂದರೆ 2002ರ ಲೀಸ್ಟಲ್ಲಿ ಖಂಡಿತ ಅವ್ರದ್ದು ಯಾರ್ದಾರು ಒಬ್ರದ್ದು ವೋಟರ್ ಲಿಸ್ಟು ಇದ್ದೇ ಇರುತ್ತೆ. ಅವರ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿ. ಇನ್ ಕೇಸ್ ಇರಲಿಲ್ಲ ಅಂದರೆ ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಡೀಟೇಲ್ಸ್ನ ಕೆಳಗಡೆ ಬಂದು ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಮೇಗಡೆ 2 ಕಾಲಮ್ನು ಖಾಲಿ ಬಿಟ್ಟು ಆ ಒಂದು ಫಾರಮ್ನ ನಿಮ್ಮ BLOಗಳು ಕೊಡಿ. ನಿಮ್ಮದು ಡ್ರಾಫ್ಟ್ ಸೀಟಲ್ಲಿ ನಿಮ್ಮದು ವೋಟರ್ ಲಿಸ್ಟು ಬರುತ್ತೆ. ನಂತರ ಆಗಸ್ಟ್ 5 ನಂತರ ಅವ್ರಿಗೆ ನೋಟಿಸ್ ಬರುತ್ತೆ. ಆಗ ಅವರು ಸಂಬಂಧಪಟ್ಟವರು ಒಂದು ದಾಖಲಾತಿಗಳು 11 ದಾಖಲಾತಿಗಳ ಪೈಕಿ ಒಂದು ದಾಖಲಾತಿನ ಕೊಟ್ಟು ನಿಮ್ಮ ವೋಟರ್ ID ಕಾರ್ಡ್ನ ಉಳಿಸ್ಕೋಬಹುದು. ನಂತರ ನೆಕ್ಸ್ಟ್ ಕ್ವಶನ್ ಬಂದು ಸರ್ ಸೀರಿಯಲ್ ನಂಬರ್ ಮಿಸ್ಟೇಕ್ ಆಗಿದೆ 2002ದ್ದು, ಹೇಗೆ ಕರೆಕ್ಟ್ ಮಾಡೋದು ಸರ್? ಅಪ್ಲೈ ಮಾಡಾಗೋಗಿದೆ, ರಾಂಗ್ ಸೀರಿಯಲ್ ನಂಬರ್ ಹಾಕಿ ನೇಮ್ ನೋಡಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿಬಿಟ್ಟೆ. ಆಧಾರ್ ನಂಬರ್ ಇಲ್ಲ ಹಾಕಿ ಸೀರಿಯಲ್ ನಂಬರ್ 339 ಬದಲು 667 ಹಾಕಿದ್ದೀನಿ. ಆಲ್ರೆಡಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಆ ಒಂದು ಅಪ್ಲಿಕೇಶನ್ನು ನಿಮ್ಮ BLOಗಳು ಲಾಗಿನಲ್ಲಿ ಇರುತ್ತೆ. ಅವರು ಅಪ್ರೂವ್ ಮಾಡೋದಕ್ಕಿಂತ ಮೊದಲೇ ನೀವು ನಮ್ಮದು ಈ ರೀತಿ ತಪ್ಪಾಗಿದೆ, ಅದನ್ನು ಎಡಿಟ್ ಮಾಡಿಕೊಡಿ ಅಂದರೆ ಅವ್ರಿಗೆ ಎಡಿಟ್ ಆಪ್ಷನ್ ಕೂಡ ಇದೆ. ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿದ ನಂತರ ಅದು ಸಡನ್ನಾಗಿ ಸಬ್ಮಿಟ್ ಆಗೋಲ್ಲ. BLO ಲಾಗಿನಲ್ಲಿ ಹೋಗಿ ಕೂತಿರುತ್ತೆ, ಅಲ್ಲಿ ಅವರು ಎಡಿಟ್ ಮಾಡಿ ಸರಿಪಡಿಸ್ಕೊಡ್ತಾರೆ. ನೀವು ತಕ್ಷಣ ಕೂಡ BLOಗಳ ಭೇಟಿ ಮಾಡಿ. ನಂತರ ನೆಕ್ಸ್ಟ್ ಕ್ವಶನ್ ಬಂದು ಸರ್ ನನಗೆ 52 ಇಯರ್ ಆಗಿದೆ, ನಂದು ಇದುವರೆಗೂ ವೋಟ್ ಹಾಕಿಲ್ಲ. ನನ್ನ ಪೇರೆಂಟ್ಸ್ ಹತ್ರ ಕೂಡ ವೋಟರ್ ID ಇಲ್ಲ. ರೈಟ್ ಸೈಡ್ ಫಿಲ್ ಮಾಡಬೇಕು ಅಂದರೆ ನಾನು ಪೇರೆಂಟ್ ಡೀಟೇಲ್ಸ್ ಬೇಕು, ಲೆಫ್ಟ್ ಸೈಡಲ್ಲಿ ಹಾಕಬೇಕು ಅಂದರೆ ನಾನು 2000 ಲೀಸ್ಟಲ್ಲಿ ವೋಟರ್ ಆಗಿರಬೇಕು. ಈ 2 ಆಪ್ಷನ್ ಕೂಡ ನನಗೆ ಇಲ್ಲ, ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡೋದು? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮ್ಮ ಪರ್ಸನಲ್ಲು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಸಂಗಾತಿ ಹೆಸರನ್ನ ಹಾಕಿ ನೀವು ಸೈನ್ ಇನ್ ಮಾಡಿ ನಿಮ್ಮ BLOಗಳು ಕೊಡಿ. ಅದು ಡ್ರಾಫ್ಟ್ ಪಟ್ಟಿಲಿ ಬರುತ್ತೆ. ತದನಂತರ 11 ದಾಖಲಾತಿಗಳ ಪೈಕಿ ಒಂದು ದಾಖಲಾತಿನ ಕೊಟ್ಟು ನಿಮ್ಮ ವೋಟರ್ ID ಕಾರ್ಡ್ನ ಉಳಿಸ್ಕೋಬೋದು. ನೆಕ್ಸ್ಟ್ ಬಂದು ಸರ್ಚ್ ಇನ್ ಲಾಸ್ಟ್ SIR ಅಂತ ಕ್ಲಿಕ್ ಮಾಡಿದ್ಮೇಲೆ
CO ಕರ್ನಾಟಕ ಅಂತ ತೋರಿಸ್ತಿದೆ. ಮತ್ತೆ ಆ ಥರ ಕೆಲವು ಟೈಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ರಿಟರ್ನ್ ವಾಪಸ್ಸು ಹೋಮ್ ಪೇಜ್ಗೆ ಬಂದುಬಿಡುತ್ತೆ. ಇದು ಸರ್ವರ್ ಪ್ರಾಬ್ಲಮ್ಮು. ನೀವು ನಿಧಾನವಾಗಿ ಟ್ರೈ ಮಾಡಿ, ಖಂಡಿತವಾಗಿ ಓಪನ್ ಆಗೇ ಆಗುತ್ತೆ. ನಂತರ ನೆಕ್ಸ್ಟ್ ಕ್ವೆಶ್ಚನ್ನು, ಇದು ಇಂಗ್ಲೀಷಲ್ಲಿದೆ, ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಸರ್, ನಾನು ನನ್ನ ತಾಯಿಯ SIR ಫಾರಮನ್ನು ಸಲ್ಲಿಸಿದ್ದೇನೆ. ಎಲೆಕ್ಟ್ರಲ್ ಪಟ್ಟಿಯಲ್ಲಿ ವಿವರಗಳ ಮೂಲಕ ಹುಡುಕಿ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿ. ಈ ವಿವರಗಳಲ್ಲಿ ನನ್ನ ತಾಯಿ ಮತ್ತು ಅವರ ಪತಿ, ನನ್ನ ತಂದೆ ಹೆಸರು ಸಿಕ್ಕಿದೆ. ಆ ವಿವರಗಳನ್ನು ಸಾಪೇಕ್ಷ ಪ್ರಕಾರವನ್ನು ಇತರೆ ಎಂದು ಉಲ್ಲೇಖಿಸಲಾಗಿದೆ. ಈಗ ನಾನು ಸಂಬಂಧದ ಕಾಲಮ್ನಲ್ಲಿ ತುಂಬುವುದು ಅದರ 2002ರ ಎಲೆಕ್ಟ್ರಲ್ ಪಟ್ಟಿಯ PDF ಆವೃತ್ತಿಯಲ್ಲಿ ಹೆಸರು ಕಂಡು ಬಂದಿಲ್ಲ. ನಾನು ಏನು ಭರ್ತಿ ಮಾಡಬೇಕು ಅಥವಾ ಏನು ಮಾಡಬೇಕು ಉತ್ತರಿಸಿ. ಅಂದರೆ 2002ರ ಎಲೆಕ್ಟ್ರಲ್ ಪಟ್ಟಿಯಲ್ಲಿ ತಂದೆ ಹೆಸರು ಜಾಗದಲ್ಲಿ ಇತರೆ ಅಂತ ಬಂದುಬಿಟ್ಟಿದೆ. ನಾವೇನು ತುಂಬಬೇಕು ಸಂಬಂಧದ ಜಾಗದಲ್ಲಿ ಅಂತ ಕೇಳಿದ್ದಾರೆ. ವೆರಿ ಗುಡ್ ಕ್ವೆಶನ್. ಇಲ್ಲಿ ಸ್ನೇಹಿತರೆ, ಮಾನ್ಯ ಚುನಾವಣಾ ಆಯೋಗ ಹೇಳಿರೋ ಪ್ರಕಾರ ಅಲ್ಲಿ ತಂದೆ ಹೆಸರು ಯಾವ ರೀತಿ ತಪ್ಪಿರುತ್ತೋ ಅದೇ ರೀತಿ ಫಿಲಪ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಇತರೆ ಅಂತಲೇ ಅಲ್ಲಿ ಫಿಲ್ ಮಾಡಿ, ಅದು ಫೆಚ್ ಆಗುತ್ತೆ. ನಿಮ್ಮ ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಆಗ್ತಾಗ ನಿಮ್ಮದು 2002ರಲ್ಲಿ ಮತದಾನ ಇತ್ತು ಅಂತ ಅಲ್ಲಿ ಫೆಚ್ ಆಗುತ್ತೆ. ಸಿಂಪಲ್ ಅಷ್ಟೇ. ಸರ್, ಐ ಆಮ್ ಟ್ರೈಯಿಂಗ್ ಎವರಿ ಆ್ಯಪ್, ಐ ಆಮ್ ಗೆಟಿಂಗ್ ನಾಟ್ ವರ್ಕ್ ಲಿಸ್ಟ್ 2002. ಟ್ರೈ ಮಾಡಿ, ತುಂಬ ಸರಿ ಆ ಥರ ಎರರ್ ಬರುತ್ತೆ. ನೀವು ಕೆಲವು ಟೈಮಲ್ಲಿ ಡೌನ್ಲೋಡ್ ಕೂಡ ಆಗುತ್ತೆ. ನಂತರ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಮದುವೆಯಾಗಿದೆ, ಹೊಸ ಸೇರ್ಪಡೆ ಹೇಗೆ ಫಿಲ್ ಮಾಡೋದು? ಇದನ್ನು ಇನ್ನೂ ಓಪನ್ ಆಗಿಲ್ಲ. ನಿಮಗೆ ಆಗಸ್ಟ್ 5ರ ನಂತರ ಓಪನ್ ಮಾಡ್ತಾರೆ, ಅಲ್ಲಿ ತನಕ ವೆಯ್ಟ್ ಮಾಡಿ. ನಂತರ ನೆಕ್ಸ್ಟ್ ಕ್ವೆಶ್ಚನ್ ಬಂದು, 2002ರಲ್ಲಿ ವೋಟರ್ ID ಇಲ್ಲ, ಏನು ಮಾಡಬೇಕು? ನಿಮ್ಮದು ವೋಟರ್ ID ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿ ವೋಟರ್ ID ಇರುತ್ತಲ್ಲ, ಆ ಒಂದು ಲೀಸ್ಟ್ನ ನೀವು ಆ ಒಂದು ಭಾಗಕ್ಕೆ ಫಿಲ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಬಂದು, SIR ಫಾರಮ್ ಫಿಲ್ ಮಾಡುವಾಗ ಇಂಗ್ಲೀಷಲ್ಲಿ ಬಳಸಬಹುದಾ? ಇಲ್ಲ, ಇದು ಕನ್ನಡದಲ್ಲಿ ಫಿಲ್ ಮಾಡಬೇಕು. ಆ ಒಂದು ಫಾರಮ್ ಕನ್ನಡದಲ್ಲಿರೋದ್ರಿಂದ. ನಂತರ ನೆಕ್ಸ್ಟ್ ಕ್ವೆಶ್ಚನ್ನು, ತಂದೆ ಇಲ್ಲದಿದ್ದರೆ ಏನು ಮಾಡಬೇಕು? ತಂದೆ ಇಲ್ಲದೇ ಇದ್ದರೂ ಕೂಡ 2002ರ ಲೀಸ್ಟಲ್ಲಿ ಅವರು ಇದ್ದರೆ ಅವರ ಲೀಸ್ಟ್ನ ಅಲ್ಲಿ ಹಾಕಬೇಕು. ನಂತರ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಸರ್, ವೈಫ್ದು ಆಧಾರ್ ಕಾರ್ಡಲ್ಲಿ ಬೇರೆ ನೇಮ್ ಇದೆ, ವೋಟರ್ ID ಕಾರ್ಡಲ್ಲಿ ಬೇರೆ ನೇಮ್ ಇದೆ, ನೀವು ಯಾವ ನೇಮ್ ಹಾಕಬೇಕು ಪ್ಲೀಸ್ ತಿಳಿಸಿ. ನೀವು ಕೆಳಗಡೆ ಆಧಾರ್ ಕಾರ್ಡಲ್ಲಿರುವಂತೆ ಆ ಒಂದು ಬಾಕ್ಸ್ಗೆ ಪರ್ಸನಲ್ ಕರೆಂಟ್ ಡೀಟೇಲ್ಸ್ ಅಂದರೆ ಇವು ಪ್ರಸ್ತುತ ಡೀಟೇಲ್ಸ್ನ ಎಂಟ್ರಿ ಮಾಡಿ, ವೋಟರ್ ಡೀಟೇಲ್ಸ್ನ ಹಾಕಬೇಡಿ. ನಂತರ ನೆಕ್ಸ್ಟ್ ಕ್ವೆಶ್ಚನ್ನು, ಮೈ ಮಮ್ಸ್ ನೋಟ್ಸ್ 2002 ವೋಟಿಂಗ್ ಲಿಸ್ಟ್ ನೋ ಬಟ್ ಅಂದರೆ 2002ರ ಮತದಾನ ಪಟ್ಟಿಯಲ್ಲಿ ನಮ್ಮ ಅಮ್ಮನ ಹೆಸರಿಲ್ಲ, ಆದರೆ ನಮ್ಮ ತಂದೆಯ ಬಳಿ 2002ರ ಮತದಾನ ಪಟ್ಟಿ ಇದೆ. ಅಂದರೆ 2002ರ ಮತದಾರ ಪಟ್ಟಿ ನಿಮ್ಮ ತಂದೆದೇ ಇರುತ್ತಲ್ಲ, ಅದನ್ನೇ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, 2002ರಲ್ಲಿ ಇಲ್ಲ, 2008 ಇದೆ, ಹಸ್ಬೆಂಡ್ 2025 ಡೆತ್ ಆಗಿದ್ದಾರೆ, ಏನು ಮಾಡೋದು ಅಂತ ಹೇಳಿದ್ದಾರೆ. 2002ರ ಮತಗಟ್ಟೆ ಸಂಖ್ಯೆಯಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಹೆಸರಿದ್ದರೆ ಎಂಟ್ರಿ ಮಾಡಿ. ನಂತರ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ದಿ ವುಮೆನ್ ಹೂ ನಾಟ್ ಬಿ ಮ್ಯಾರಿಡ್ ಇನ್ ದ ಅದರ್ ಸ್ಟೇಟ್ ಆಲ್ಸೋ, ಅಂದರೆ ಬೇರೆ ರಾಜ್ಯದಲ್ಲಿ ಮದುವೆಯಾದ ಮಹಿಳೆಯರು ಏನು ಮಾಡಬೇಕು? ಆ ರಾಜ್ಯದ ಡೀಟೇಲ್ಸು, ತಂದೆ ತಾಯಿ ಡೀಟೇಲ್ಸು, ವೋಟರ್ ID ಡೀಟೇಲ್ಸ್ನ ಈ ಒಂದು ರಾಜ್ಯದ ನಿಮ್ಮ ಈ ಒಂದು ಫಾರ್ಮಲ್ಲಿ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ನಂತರ ಕೆಳಗಡೆ ಬಂದು, ನೇಮ್ ಮಿಸ್ ಮ್ಯಾಚ್ ಫಾರ್ ಎನಿ, ಅಂದರೆ ಈಗ ಅನೇಕರಿಗೆ ಹೆಸರು ಹೊಂದಾಣಿಕೆ ಆಗೋದಿಲ್ಲ, ಏನಿದೆ ಆಸ್ ಇಟ್ ಈಸ್ 2002ಯಲ್ಲಿ ಅದೇ ಎಂಟ್ರಿನ ಈಗ ಮಾಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಇದು ತುಂಬ ಲೆಂತಿಯಾಗಿದೆ, ಕನ್ನಡ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಸರ್, ನಾನು ನನ್ನ ಹೆತ್ತವರು ಕೊನೆಯವರು 1965 ಮತ್ತು 1980ರಲ್ಲಿ ನಾವು ಚಿಕ್ಕವರು, ಈಗ ನನಗೆ 76 ವರ್ಷ. ಹೀಗಾದರೆ ನಾನು ಅವರ ಗುರುತಿನ ಚೀಟಿಯನ್ನು ಹೇಗೆ ಪಡೆಯೋದು? ಸಾರ್, ನೀವಿಲ್ಲಿ ನಿಮ್ಗೆ 76 ವರ್ಷ ಆಗಿತ್ತು ಅಂದರೆ ನಿಮ್ಮ ತಂದೆ ತಾಯಿಯವರ ಡೀಟೇಲ್ಸ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಡೀಟೇಲ್ಸೇ 2002ರ ಮತಗಟ್ಟೆ ಪಟ್ಟಿಲಿ ಬರುತ್ತೆ, ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಅವ್ರದ್ದೇನು ಹಾಕೋ ಅವಶ್ಯಕತೆ ಇಲ್ಲ. ನಂತರ ನೆಕ್ಸ್ಟ್ ಕ್ವೆಶ್ಚನ್ನು ಏನಪ್ಪ ಅಂದರೆ, ಒಂದೇ ಆ್ಯಪ್ನಲ್ಲಿ ಮನೆ ಎಲ್ಲ ಸದಸ್ಯರ ಮಾಡ್ಬೋದೇ? ಅಂದರೆ ಈ ಆನ್ಲೈನ್ ಅಪ್ಲಿಕೇಶನ್ ಒಂದೇ ಆ್ಯಪ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಓಪನ್ ಆಗ್ತಿಲ್ಲ, ಏನು ಮಾಡಬೇಕು? ಓಪನ್ ಆಗ್ತದೆ, ಟ್ರೈ ಮಾಡಿ. 2002ರಲ್ಲಿ ನನ್ನ ಹೆಸರು ಸರಿಯಾಗಿದೆ, ಅದರ ಪ್ರಸ್ತುತ ಮತದಾರರ ಗುರುತಿನ ಚೀಟಿಯಲ್ಲಿ ನನ್ನ ತಂದೆ ಹೆಸರು ಕಾಣೆಯಾಗಿದೆ. ಪ್ರಸ್ತುತ ನೀವು ಲೆಕ್ಕ ಹಾಕಬೇಡಿ, 2000 ಲೀಸ್ಟಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ಹೆಸರನ್ನೇ ಕೂಡ ಎಂಟ್ರಿ ಮಾಡಿ ಕೊಡಿ. ಸಿಂಪಲ್ ಅಷ್ಟೇ. ನಿಮ್ಮ ತಂದೆ ಹೆಸರು ಪ್ರಸ್ತುತ ಇರ್ತಕ್ಕಂಥ ಮುಂದೆ ನೀವು ಕರೆಕ್ಷನ್ ಮಾಡಿ ಅದನ್ನು ಚೇಂಜ್ ಮಾಡ್ಕೋಬೋದು. ನಂತರ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನಮ್ಮ ತಂದೆಗೆ 87 ವರ್ಷ, 2002 ವೋಟರಲ್ಲಿ ಹೆಸರು ಇದೆ, ಆದರೆ ನನ್ನ ತಾತ ಅಜ್ಜಿದು ಇಲ್ಲ. ಇಲ್ಲಿ ತಾತ ಅಜ್ಜಿದು ಬೇಡ, ಇವ್ರದ್ದೇ ಇದೆಯಲ್ಲ 2002 ಲೀಸ್ಟು, ಅದನ್ನೇ ಹಾಕಿ ಸಾಕು, ಸಿಂಪಲ್ಲು. ಒಂದು ವೇಳೆ ನಿಮ್ಮ ತಂದೆಯವ್ರದ್ದು ಇಲ್ಲ ಅಂದರೆ ಅವ್ರದ್ದು ಬೇಕಾಗ್ತಿತ್ತು, ಈಗ ನಿಮ್ಮ ತಂದೆಯವ್ರದ್ದಿದೆ, ಅದನ್ನೇ ಹಾಕಿ. ನಂತರ ನೆಕ್ಸ್ಟ್ ಪ್ರಶ್ನೆ ಬಂದು, ಐ ಅಂಡರ್ಸ್ಟುಡ್ ಹೈಡಿಂಗ್ ಪರ್ಸನಲ್ ಇನ್ಫಾರ್ಮೇಷನ್, ವೈಯಕ್ತಿಕ ಮಾಹಿತಿಯನ್ನು ಮರೆಮಾಚುವುದು ನನಗೆ ಅರ್ಥವಾಗಿದೆ. ಜಿಲ್ಲೆ ಬೂತ್ ಸಂಖ್ಯೆಗಳನ್ನ ಏನಕ್ಕೆ ಮರೆಮಾಚಬೇಕು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ನಮ್ಮ ಬೂತು ಮತ್ತು ಮತಗಟ್ಟೆ ಸಂಖ್ಯೆ ನಿಮಗೆ ತೋರಿಸಿದ್ರೆ ನಮ್ಮ ವಿಲೇಜ್ ಲಿಸ್ಟು ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದು ಕೂಡ ನಮ್ಮ ಪರ್ಸನಲ್ ಡೀಟೇಲ್ಸ್ನ ತೋರಿದಷ್ಟೇ ಅದು ಕೂಡ ಸೇಮ್ ಆಗುತ್ತೆ. ಅದರಿಂದ ನಾನು ಅದನ್ನು ತೋರಿಸ್ಬೇಕಾದಂಥ ವೀಡಿಯೋದಲ್ಲಿ ಹೈಡ್ ಮಾಡಿದ್ದೀನಿ, ಅಂದರೆ ಮಾಸ್ಕ್ ಹಾಕಿ ಅದನ್ನು ತೋರಿಸಿಲ್ಲ ನಾನು. ಅದಕ್ಕೂ ಕೂಡ ಕ್ವೆಶ್ಚನ್ ಮಾಡಿ ಕೇಳಿದ್ದಾರೆ. ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ವೋಟರ್ ಲಿಸ್ಟ್ನ ಮಾಹಿತಿನ ಹಂಚ್ಕೊಳ್ಳೋದು ತಪ್ಪು, ಮತದಾರರ ಮಾಹಿತಿನ ಹಂಚ್ಕೊಳ್ಳೋದು ತಪ್ಪು, ಅದರಿಂದ ನಾವು ಅದನ್ನು ತೋರಿಸೋ ಹಾಗಿಲ್ಲ, ಅದರಿಂದ ನಾನು ಅದನ್ನು ಬ್ಲಾಂಕ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬಂದು, BLO ಫಾರಮ್ ಕಳೆದು ಹಾಕಿದಲ್ಲಿ ಏನು ಮಾಡಬೇಕು? ಫಾರಮ್ ಕಳೆದವರು ಏನು ಮಾಡೋಕ್ಕಾಗಲ್ಲ, ಆಪ್ಷನ್ನೇ ಇಲ್ಲ. ಅದಕ್ಕೆ ಪರ್ಯಾಯ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ಫಾರಮ್ ಸಿಕ್ಕಿದ ತಕ್ಷಣ ಒಂದು ಸಟ್ಟು ಜೆರಾಕ್ಸ್ ಮಾಡಿಕೊಂಡು ತದನಂತರ ನೀವು ಫಾರಮ್ನ ಫಿಲಪ್ ಮಾಡಿ. ಪ್ರತಿಯೊಬ್ಬರು ಕೂಡ ಆ ರೀತಿ ಮಾಡಬೇಕು. ಕೊಟ್ಟಿರ್ತಕ್ಕಂಥ 2 ಫಾರಮ್ನ ಕಳ್ಕೊಂಡ್ರೆ ಭಾರಿ ಸಮಸ್ಯೆ ಆಗುತ್ತೆ. ಸಾರ್, ಫೋಟೋ ಕಡ್ಡಾಯವಾಗಿ ಹಚ್ಚಬೇಕಾ? ಹೌದು, ಹಾಕಬೇಕು. ನೀವು ಕೊಟ್ಟಂಥ ಈ ಹೊಸ ಫೋಟೋ ಮುಂದಿನ ವೋಟರ್ ID ಕಾರ್ಡಲ್ಲಿ ಬರೋದ್ರಿಂದ ಹೊಸ ಫೋಟೋನ ಕಡ್ಡಾಯವಾಗಿ ಕೊಡಲೇಬೇಕು. ನಂತರ ನೆಕ್ಸ್ಟ್ ಪ್ರಶ್ನೆ ಬಂದು, ಸಾರ್, ನನ್ನ ಹೆಂಡತಿ ಊರು ತೆಲಂಗಾಣದಲ್ಲಿದೆ, ನಾವು ಬಾರ್ಡರ್ ಏರಿಯಾದಲ್ಲಿ ಇರುತ್ತೀವಿ,
ಆಗ ನನ್ನ ಹೆಂಡತಿಯ ಫಾರಂ ಹೇಗೆ ತುಂಬಬೇಕು, ಅವಳ ತಂದೆಯ ಪೋರ್ಟಲ್ ನಂಬರ್ ತೆಲಂಗಾಣದಲ್ಲಿದೆ. ತೆಲಂಗಾಣದ ವೋಟರ್ ಲಿಸ್ಟ್ ಡೀಟೇಲ್ಸ್ನ ಕೂಡ ನೀವು ಎಲ್ಲೇ ಕರ್ನಾಟಕದಲ್ಲಿದ್ದರೂ ಕೂಡ ಫಿಲಪ್ ಮಾಡಬೇಕಾಗ್ತದೆ. ವೆರಿ ಸಿಂಪಲ್ಲು. ತದನಂತರ ನೆಕ್ಸ್ಟ್ ಕ್ವಶನ್ ಬಂದು 2002ರಲ್ಲಿ ಯಜಮಾನನ ಹೆಸರಲ್ಲಿದ್ದು ಬೇರೆಯಾದ ಹೆಸರು ಇಲ್ಲ. ಪ್ರಸ್ತುತ ಹೆಂಡತಿ ಮಕ್ಕಳು ಅತ್ತೆಯವರ ಹೆಸರುಗಳಿವೆ. ಆದರೆ ಯಜಮಾನ ಮರಣ ಹೊಂದಿದ್ದು ಅವರ SIR ಫಾರಂ ಬಂದಿದೆ. ಅವರ ಹಾಗೂ ಉಳಿದವರ ಫಾರಂ ಹೇಗೆ ತುಂಬುವುದು ಹೇಳಿ ಸರ್ ಅಂತ. ಆಲ್ರೆಡಿ ಡೆತ್ ಆಗಿದಾರಲ್ಲ ಅವ್ರ ಫಾರಮ್ ಏನು ತುಂಬಕ್ಕೆ ಹೋಗ್ಬೇಡಿ. ಈಗ ಉಳ್ಕೊಂಡಿರ್ತಾರಲ್ಲ ಅವ್ರದ್ದು 2002ರಲ್ಲಿ ಈಗ ತೀರ್ಕೊಂಡಿದ್ದಾರಲ್ಲ ಅವ್ರ ಲೀಸ್ಟ್ ಇರುತ್ತೆ. ಆ ಒಂದು ಲೀಸ್ಟ್ನ ಮಾಹಿತಿನ ನೀವು ಆ ಒಂದು ಫಾರಮ್ಗೆ ಫಿಲಪ್ ಮಾಡಿ ಕೊಡಬೇಕು. ನಂತರ ನೆಕ್ಸ್ಟ್ ಕ್ವಶನ್ ಬಂದು ಈಗ ಕೊಟ್ಟಿರೋ ಫಾರಮ್ನಲ್ಲಿ ನನ್ನ ಹೆಸರು, ವಿಳಾಸದ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಪ್ರಿಂಟಾಗಿ ಬಂದಿರುತ್ತದೆ. ಹಾಗಾಗಿ ಈ ಫಾರಮ್ನಲ್ಲಿ ನಾನು ಮೇಲುಗಡೆ ಇರುವ 2 ಬಾಕ್ಸ್ಗಳನ್ನು ತುಂಬುವುದೇ ಬೇಡವೇ? ತುಂಬಬೇಕು. ಅಲ್ಲಿ 2002ರ ಮತಪಟ್ಟಿಯಲ್ಲಿ ಯಾರು ಹೆಸರಿರುತ್ತೋ ನಿಮ್ಮ ತಂದೆ ತಾಯಿಯವ್ರದ್ದು ಅವ್ರ ಡೀಟೇಲ್ಸ್ನ ಅಲ್ಲಿ ಫಿಲ್ ಮಾಡಿ ನೀವು ಆ ಫಾರಮ್ನ ಕೊಡಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಬಂದು ಸರ್ ಮ್ಯಾರೇಜ್ ಆಗಿಲ್ಲ ಆದ್ರೂ ಬಾಕ್ಸ್ಗೆ ಫಿಲ್ ಮಾಡಬೇಕಾ? ಕೆಳಗಡೆ ಪರ್ಸನಲ್ ಡಾಟಾ ಹಾಕಬೇಕಾದಾಗ ಸಂಗಾತಿ ಹೆಸರು ಅಂತ ಕೇಳುತ್ತೆ. ಆ ಬಾಕ್ಸ ನೀವು ಮದುವೆ ಆಗಿಲ್ಲ ಅಂದರೆ ಖಾಲಿ ಬಿಡಬೇಕು. ನಂತರ ನೆಕ್ಸ್ಟ್ ಪ್ರಶ್ನೆ ಬಂದು ಸರ್ ನನ್ನ ತಂದೆ ಹೆಸರು 2002ರ ಮತಪಟ್ಟಿಯಲ್ಲಿ ಹಾಗೂ ಈಗ ಹೆಸರು ಬೇರೆ ಬೇರೆ ಇದೆ, ಏನು ಮಾಡಬೇಕು? ನೀವು 2002ರ ಮತಪಟ್ಟಿಯಲ್ಲಿ ನಿಮ್ಮ ತಂದೆ ಹೆಸರು ಯಾವ ರೀತಿ ಇದೆಯೋ ತಪ್ಪಾಗಿ ಇದ್ದರೆ ಅದೇ ತಪ್ಪಾಗಿರ್ತಕ್ಕಂಥ ಹೆಸರನ್ನೇ ನೀವು ಈ ಒಂದು ಫಾರಮ್ಗೆ ಬರೀಬೇಕಾಗ್ತದೆ. ಈಗ ಪ್ರಸ್ತುತ ಇರ್ತಕ್ಕಂಥ ಹೆಸರನ್ನ ಅಲ್ಲಿ ಬರೀಕೋಬೇಡಿ, ಅದು ತಪ್ಪಾಗುತ್ತೆ. ನಂತರ ಸ್ನೇಹಿತರೆ ನೆಕ್ಸ್ಟ್ ಕ್ವಶನು, ಇಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಸೀರಿಯಲ್ ನಂಬರ್ ಒಂದು ತಪ್ಪಾಗಿದೆ. ನಾವು ಏನು ಮಾಡಬೇಕು? ನಿಮ್ಮ BLOಗಳ ತಕ್ಷಣ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಇನ್ನೂ ಅಪ್ರೂವಲ್ ಮಾಡಿರಲ್ಲ, ಅವ್ರ ಲಾಗಿನಲ್ಲಿ ಇರುತ್ತೆ, ಅಲ್ಲಿ ಕರೆಕ್ಷನ್ ಮಾಡ್ಬೋದು. ಸರ್ ನಮಗೆ ಫಾರಮ್ ಕೊಟ್ಟೇ ಇಲ್ಲ, ಯಾರೂ ಬಂದಿಲ್ಲ. ಬರ್ತಾರೆ, ವೆಯ್ಟ್ ಮಾಡಿ, ಕೊಡಲೇಬೇಕು ಖಂಡಿತವಾಗಿಯೂ. ಸರ್ ಸೆಕೆಂಡ್ ಫಾರಮ್ನಲ್ಲಿ ಡೇಟ್ ಆಫ್ ಬರ್ತು ಮತ್ತು ಆಧಾರ್ ನಂಬರು ನಮ್ಮದು ಕೊಡಬೇಕಾ ಅಥವಾ ತಂದೆ ಕೊಡಬೇಕಾ? ನಿಮ್ಮದೇ ಕೊಡಬೇಕು. ಅಲ್ಲಿ ಕೆಳಗಡೆ ಬಾಕ್ಸಲ್ಲಿ ಪರ್ಸನಲ್ ಡೀಟೇಲ್ಸ್ನ ನಿಮ್ಮದೇ ಹಾಕಿ. ನಂತರ ಕ್ವಶನು 2002ರಲ್ಲಿ ಮದುವೆ ಆಗಿರಲಿಲ್ಲ, 2013ರಲ್ಲಿ ಮದುವೆ ಆಗಿದ್ದೀನಿ, ನಾನೇನು ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು ಅಂತ. ನೀವು 2002ರಲ್ಲಿ ಮದುವೆ ಆಗಿಲ್ಲ ಅಂದರೂ ಕೂಡ ನಿಮ್ಮ ತಂದೆ ತಾಯಿಯವರ ಮತಗಟ್ಟೆ ಅಥವಾ ನಿಮ್ಮ ಕರ್ಮ ಸಂಖ್ಯೆ ನಿಮ್ಮ ತಂದೆ ತಾಯಿಯವ್ರನ್ನ ಹಾಕಿ ನೀವು ಅಲ್ಲಿ ಫಾರಮ್ನ ತುಂಬಬೇಕಾಗ್ತದೆ. ನಂತರ ನೆಕ್ಸ್ಟ್ ಕ್ವಶನು ಸರ್ 2002ರಲ್ಲಿ ನನ್ನ ಓಟು ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿತ್ತು. 2013ರಲ್ಲಿ ನಾನು ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಲು ಹುಣಸೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ವೋಟರ್ ಐಡಿಯನ್ನು ಡಿಲೀಟ್ ಮಾಡಿಸಿ ನಂತರ ಪಿರಿಯಾಪಟ್ಟಣದಲ್ಲಿ ನನ್ನ ವೋಟರ್ ಐಡಿಗಳನ್ನ ಮಾಡ್ಕೊಂಡಿದ್ದೀನಿ. ನಾವು ಯಾವ ರೀತಿ ಫಿಲಪ್ ಮಾಡಬೇಕು ಅಂತ. ನೀವು 2002ರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆಯೋ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ರೀತಿ ಹೆಸರು, ಕ್ರಮ ಸಂಖ್ಯೆ, ವೋಟರ್ ಐಡಿ, ಭಾಗ ಸಂಖ್ಯೆ ಎಲ್ಲ ಹಾಕಿ ಈ ಒಂದು ಪಿರಿಯಾಪಟ್ಟಣದ ವೋಟರ್ ಐಡಿನ ಆ ಒಂದು ಫಾರಮ್ನ ಫಿಲಪ್ ಮಾಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಕ್ವಶನ್ ಬಂದು ಸರ್ ಅಪ್ಪ ಅಮ್ಮ ಇಲ್ಲ, ಅಜ್ಜಿ ತಾತ ಇಲ್ಲ, ಅವ್ರು ಏನು ಮಾಡಬೇಕು? ಏನಿಲ್ಲ, ಸಿಂಪಲಾಗಿ ಮೇಲ್ಗಡೆ 2 ಕಾಲಮ್ನು ಖಾಲಿ ಬಿಡಿ, ಕೆಳಗಡೆ ಬಂದು ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ನಿಮ್ಮ BLOಗಳಿಗೆ ಕೊಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಕ್ವಶನ್ ಬಂದು ಸರ್ ಒರಿಜಿನಲ್ SIR ಫಾರಮ್ ಭರ್ತಿ ಮಾಡುವಾಗ ತಪ್ಪಾಗಿದ್ದರೆ ಮೊದಲು ಜೆರಾಕ್ಸ್ ಮಾಡಿಸಿರುವ ಪ್ರತಿಯನ್ನು ತಪ್ಪಿಲ್ಲದೆ ಸರಿಯಾಗಿ ಭರ್ತಿ ಮಾಡಿ BLOಗಳಿಗೆ ಕೊಡ್ಬೋದಾ? ಹೌದು, ಅವ್ರು ಕೊಡ್ತಕ್ಕಂಥದ್ದು ಕೂಡ ಜೆರಾಕ್ಸ್ ರೀತಿಯೇ ಇದೆ. ನೀವು ಜೆರಾಕ್ಸ್ ಮಾಡಿಕೊಂಡು ಆ ಒಂದು ಪ್ರತಿನೇ ಕೂಡ ಬರ್ದು ಕೊಟ್ಟರು ಕೂಡ ಸೇಮ್ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಂತರ ನೆಕ್ಸ್ಟ್ ಕ್ವಶನ್ ಬಂದು 2002ರ ಪಟ್ಟಿಯಲ್ಲಿ ತಂದೆ ಹೆಸರು ತಪ್ಪಾಗಿದೆ, ಹಾಗೆ ಬರೀಬೇಕಾ? ಹೌದು, ಎಸ್ ಕರೆಕ್ಟ್, ಅದೇ ರೀತಿ ಬರೀಬೇಕು. ಹಾಗೆಯೇ ಕೆಳಗಡೆ ಬಂದು 2002ರಲ್ಲಿರುವ ಮಹಿಳಾ ಮತದಾರರು ಫಾರಂ ತುಂಬುವುದು ಹೇಗೆ? 2002ರ ಮತಪಟ್ಟಿಯಲ್ಲಿ ಇವರ ಹೆಸರಿದ್ದರೆ ಈ ಮಹಿಳಾ ಮತದಾರರ ಸೇಮ್ ಏನು ಡೀಟೇಲ್ಸ್ ಇದೆಯೋ ಅದೇ ಡೀಟೇಲ್ಸ್ನ 2002ರ ಪಟ್ಟಿಲಿರುವಂತೆ ಈ ಒಂದು ಫಾರಮ್ಗೆ ಲೆಫ್ಟ್ ಬಸ್ ಸೈಡ್ ಬಾಕ್ಸಲ್ಲಿ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ನಂತರ ನೆಕ್ಸ್ಟ್ ಕ್ವಶನ್ ಬಂದು 2002ರ ಪಟ್ಟಿಯಲ್ಲಿ ನಮ್ಮ ಅಮ್ಮ ಮತ್ತು ತಮ್ಮ ಅನ್ನೋದು ಇಲ್ಲ, ನಂದುಂಟು, ಏನು ಹೇಗೆ ತುಂಬಬೇಕು? ನಿಮ್ಮ ಹೆಸರು 2002ರ ಪಟ್ಟಿಲಿತ್ತು ಅಂದರೆ ಸೇಮ್ ಅದೇ ರೀತಿ ನೀವು ತುಂಬ್ಕೊಳ್ಳಿ. ಹಾಗೆ ನಿಮ್ಮ ಅಮ್ಮ ಮತ್ತು ತಮ್ಮ ಅನ್ನೋದು ಒಂದು ವೇಳೆ 2002ರ ಪಟ್ಟಿಲಿಲ್ಲ ಅಂದರೆ ನಿಮ್ಮ ತಾಯಿ ಮತ್ತು ತಮ್ಮ ಇಬ್ಬರು ಕೂಡ ನಿಮ್ಮ ತಂದೆಯ ವೋಟರ್ ID ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟಾಗಿ ಆ ರೀತಿ ಭರ್ತಿ ಮಾಡಿ ಕೊಡಬೇಕು. ನಂತರ ನೆಕ್ಸ್ಟ್ ಕ್ವಶನ್ ಬಂದು ಬರೀ ಆಧಾರ್ ಕಾರ್ಡ್ ನಂಬರ್, ಹುಟ್ಟಿದ ದಿನಾಂಕ, ಫೋನ್ ನಂಬರ್ ಬರೆದರೆ ಸಾಕು ಅಲ್ಲವೇ? ಅದು ಖಂಡಿತ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಕೆಳಗಡೆ ಬಂದು ಅಷ್ಟು ಡೀಟೇಲ್ಸ್ನ ಕೊಟ್ಟು ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಮುಂದೆ ನಿಮಗೆ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಬಂದಾಗ 11 ದಾಖಲಾತಿಗಳ ಪೈಕಿ ಒಂದು ದಾಖಲಾತಿನ ಕೊಟ್ಟು ನಿಮ್ಮ ವೋಟರ್ ID ಕಾರ್ಡ್ನ ನೀವು ಉಳಿಸ್ಕೋಬೇಕಾಗ್ತದೆ, ಅಂದರೆ ಸಮರ್ಥನೆ ಮಾಡ್ಕೋಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಕ್ವಶನ್ ಬಂದು ನನ್ನ ತಾಯಿಯ ಹೆಸರು 2002ರ ಲೀಸ್ಟಲ್ಲಿದೆ, ಈಗ ಅವರ ಹೆಸರು 2023ರ ಪಟ್ಟಿಯಲ್ಲಿ ಅವರ ಹೆಸರು ಡಿಲೀಟ್ ಆಗಿದೆ, ಏನು ಮಾಡಬೇಕು ಅಂದರೆ ನೀವು ಹೊಸ್ದಾಗಿ ಅರ್ಜಿ ಕೊಡಿ. 2002ದ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ವೋಟರ್ ಲಿಸ್ಟ್ ಇದ್ದವ್ರು ಮಾತ್ರ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡಬೇಕಾಗ್ತದೆ. ಇಲ್ಲಿ ತುಂಬ ಕ್ವಶನ್ಗಳಿದೆ ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದು ಕೂಡ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಇಲ್ಲಿ ನಾನು ಮೇನ್ ಅದಂತ ಹೇಳ್ಕೊಂಡು ಹೋಗಿದ್ದೀನಿ. ಸರ್ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಮದುವೆ ಆಗಿರ್ತಕ್ಕಂಥವ್ರು ಯಾವ ರೀತಿ ಮಾಡಬೇಕು ಅಂದರೆ ಬೇರೆ ರಾಜ್ಯದ ವೋಟರ್ ID ಲೀಸ್ಟ್ನ ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ. ಹೀಗೆ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಮದುವೆಯಾಗಿ ಕರ್ನಾಟಕಕ್ಕೆ ಬಂದಿದ್ದರೆ ನೀವು ಕರ್ನಾಟಕದಲ್ಲಿ ವಾಸವಾಗಿದ್ದರೆ ನೀವು ಮಹಾರಾಷ್ಟ್ರದ ವಿಧಾನಸಭಾ ಕ್ಷೇತ್ರದ ಡೀಟೇಲ್ಸ್ನ ಕೂಡ ಕೊಡಬೇಕಾಗ್ತದೆ. ಸ್ನೇಹಿತರೆ ಇದೇ ರೀತಿ ತುಂಬ ಕ್ವಶನ್ಗಳಿದ್ದಾವೆ. ಮ್ಯಾಕ್ಸಿಮಮ್ ನಾನು ಈ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಇಲ್ಲಿಗೆ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಮುಂದಿನ ಭಾಗದಲ್ಲಿ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.